ಆದಿ ಜಗದ್ಗುರುಗಳು ಶ್ರೀ ಶಿವರಾತ್ರೀಶ್ವರ ಸ್ವಾಮೀಜಿಯವರು ತಪೋಭೂಮಿ ಇದು. ಕಪಿಲಾ ನದಿ ದಂಡೆಯಲ್ಲಿ ಅವರು ಧ್ಯಾನ ಯೋಗ ಮಗ್ನರಾಗಿ ತಮ್ಮನ್ನೇ ತಾವು ಮರೆತಿದ್ದರು. ಚೋಳರ ಮಹಾರಾಜರು ಇಬ್ಬರ ಮಧ್ಯದಲ್ಲಿ ಸಂಘರ್ಷ ಆಗೋದಿರ್ತದೆ, ಯುದ್ಧ ಆಗೋದಿರ್ತದೆ. ಆದರೆ ಅದನ್ನೆಲ್ಲ ಅಂತಶ್ಚಕ್ಷುವಿನಿಂದಲೇ ಅರಿತುಕೊಂಡು ತಮ್ಮ ತಪಶಕ್ತಿ ಜ್ಞಾನಶಕ್ತಿಯಿಂದ ಚೆನ್ನಾಗಿ ತಿಳಿದುಕೊಂಡು ಆ ಗಂಗರು ಯುದ್ಧಕ್ಕೆ ಹೋಗುವಂಥ ಪ್ರಸಂಗದಲ್ಲಿ ಮನುಷ್ಯ ಅಷ್ಟೇ ಅಲ್ಲ, ಆ ಒಂದು ತಪದ ಊರ್ಜಾ ಪ್ರಭಾವ, ಸಾತ್ವಿಕ ಶಕ್ತಿಯ ಪ್ರಭಾವ, ಅವ್ರ ಸಂಕಲ್ಪ ಏನ್ ಮಾಡ್ತದೆ ಅಂದ್ರೆ, ಕುದುರೆಯ ಮನಸ್ಸೇ ಪರಿವರ್ತಿತ ಆಗಿ ಮಹಾರಾಜ ಮೇಲೆ ಕುಂತಿರ್ತಾನ, ಎಲ್ಲಿಗೆ ಧಾವಿಸಿ ಬರ್ತದೆ ಅಂದ್ರೆ ಗುರುಗಳ ಹತ್ರ ಧಾವಿಸಿ ಬರ್ತದೆ. ಗುರುಗಳ ಹತ್ರ ಧಾವಿಸಿ ಬಂದು 3 ಸಲ ಪ್ರದಕ್ಷಿಣೆ ಮಾಡ್ತಾರೆ. ಗುರುಗಳು ಎಲ್ಲಿ ಕುಂತಿರ್ತಾರಲ್ಲ, ಪ್ರದಕ್ಷಿಣೆ ಮಾಡ್ತಾರೆ. ಅದಕ್ಕಾಗಿ ಇದಕ್ಕೆ ಸುತ್ತೂರು ಅಂದ್ರೆ 3 ಸಲ ಪ್ರದಕ್ಷಿಣೆ ಕುದುರೆ ಮಾಡಿರೋದಕ್ಕಾಗಿ ಅದಕ್ಕೆ ಸುತ್ತೂರು ಅಂತ ಕರೀತಾರೆ. ಸುತ್ತೂರು ಪ್ರದಕ್ಷಿಣೆ ಮಾಡ್ತಾರೆ. ಯಾರು ಪ್ರದಕ್ಷಿಣೆ ಬಿಡದ? ಕುದುರೆ. ಕುದುರೆ ಯಾರ ಮಾತು ಕೇಳ್ತದ? ಮ್ಯಾಗ ಲಗಾನ್ ಮಾಡ್ಕೊಂಡವ್ರ ಮಾತು ಕೇಳ್ಬೇಕು. ಆದ್ರೆ ಲಗಾನ್ ಮಾಡ್ಕೊಂಡವ್ರ ಮಾತು ಕೇಳಿಲ್ಲ, ತಪಸ್ವಿಗಳ ಮಾತು ಕೇಳ್ತಾರೆ. ಯೋಗಿಗಳ ಒಂದು ಇಚ್ಛಾಶಕ್ತಿಯಿಂದ ಅಲ್ಲಿಗೆ ಬಂದು ಪ್ರದಕ್ಷಿಣೆ ಮಾಡಿದ ಬಳಿಕ ಅವರು ಇಬ್ಬರು ರಾಜರಲ್ಲಿ ಸೇರಿ ಅವರು ತಮ್ಮ ಅಂತರ್ದೃಷ್ಟಿಯಿಂದ, ಅವರು ತಮ್ಮ ಮಾತಿನ ವಾಣಿಯ ಪ್ರಭಾವದಿಂದ ಅವರ ಮನಸ್ಸನ್ನು ಇಬ್ಬರದು ಪರಿವರ್ತನೆ ಮಾಡ್ತಾರೆ. ಯಾಕೆ ಮನಸ್ಸು ಎಂಥ ಯಾರು ಮಾಡ್ಯಾರ? ಗಂಗರು ಚೋಳರು ಮಹಾರಾಜರ ಸಮಯದಲ್ಲಿ 1000 ವರ್ಷದ ಹಿಂದೆ ಮಾಡಿದಂಥದ್ದು. ಅಂದಿನಿಂದ 23 ಜಗದ್ಗುರುಗಳು ಆಗೋಗಿದ್ದಾರೆ. ಆ 23 ಜಗದ್ಗುರುಗಳು ಕೂಡ ಒಂದೊಂದು ಕಾರ್ಯಕ್ಷೇತ್ರದಲ್ಲಿ ಒಂದೊಂದು ಸಿದ್ಧಿಯನ್ನು ಪಡೆದಂಥವ್ರು. ಆದರೆ 23ನೇ ಜಗದ್ಗುರುಗಳು, 22ನೇ ಜಗದ್ಗುರುಗಳು ಮಂತ್ರ ಮಹರ್ಷಿಗಳು. ಈ ಪೂರಾ ಸಂಸ್ಥೆಗೆ, ಒಂದು ಗುರು ಪರಂಪರೆಗೆ ಒಂದು ಹೊಸ ದಿಶೆಯನ್ನು ತೋರಿಸಿದವರು. ಮನುಷ್ಯ ಬದುಕಿನ ತುಂಬೆಲ್ಲ ಕೆಲವರು ಮಾತ್ರ ಕೆಲವು ಸಾಧನೆಗಳನ್ನು ಮಾಡ್ತಾರೆ. ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠವಾದಂಥ ಮಂತ್ರ ಯಾವುದು? ಷಡಕ್ಷರ ಮಂತ್ರ ಅಂತ ಕರೀತಾರೆ. 6 ಅಕ್ಷರವುಳ್ಳಂಥ ಓಂ ನಮಃ ಶಿವಾಯ ಮಂತ್ರ. ಅದು ಸಕಲ ವೇದಗಳ, ಸಕಲ ಧರ್ಮಗಳ ಸಾರ. ಅದು ಶಿವನ ಒಂದು ಊರ್ಜಾ. ಅದನ್ನು ಯಾರು ತ್ರಿಕರಣಪೂರ್ವಕವಾಗಿ ಸ್ಮರಣೆ ಮಾಡ್ತಾರೋ, ಸೂರ್ಯನ ಸುತ್ತ ಒಂದು ಪ್ರಭೆ ಇದ್ದಂತೆ ಆ ಮಂತ್ರದ ಸುತ್ತ ಒಂದು ಪ್ರಭೆ ಇರ್ತದ. ಆ ಪ್ರಭೆ ನಮ್ಮನ್ನೇನು ಮಾಡ್ತದಂದ್ರೆ, ನಮ್ಮ ಕರಣಗಳನ್ನೆಲ್ಲ ಶುದ್ಧ ಮಾಡ್ತದೆ. ಎಷ್ಟೇ ವರ್ಷದ ಕತ್ತಲೆ ಇದ್ರೂ ಆ ಕತ್ತಲೆ ನಾಶ ಆಗೋದಕ್ಕೆ ಹೆಂಗೊಂದು ದೀಪ ಹಚ್ಚುತ್ತೋ, ಅಂತಃಕರಣ ಶುದ್ಧಿ ಮಾಡೋದು, ಮತಿಗೆ ಮೇಧಾಶಕ್ತಿಯನ್ನು ಕೊಡುವುದು, ಪ್ರಭಾವವನ್ನುಂಟು ಮಾಡೋದು ಅಂತ ಒಂದು ಮಂತ್ರ. ಆ ಮಂತ್ರವನ್ನ ಇಡೀ ಬದುಕಿನ ತುಂಬೆಲ್ಲ ತಮ್ಮ ಶ್ವಾಸವಾಗಿಸಿಕೊಂಡು ಕೋಟ್ಯಂತರ ಮಂತ್ರಗಳು ಬರೆದಂಥವರು ಕೇವಲ ಭಾರತದಲ್ಲಿ ಯಾರಾದರೂ ಒಬ್ಬ ಶ್ರೇಷ್ಠ ಋಷಿಪುಂಗವರಿಸಿದ್ರೆ ಅದು ಮಂತ್ರ ಮಹರ್ಷಿಗಳು ಅಂತ ಕರೀತಾರೆ. ನೀವಿಲ್ಲಿ ನೋಡೋರಿಲ್ಲ, ಮಂತ್ರ ಮಹರ್ಷಿಗಳು ಎಷ್ಟು ಕೋಟಿ ಮಂತ್ರಗಳು ಬರೆದಾರೆ. ಏನು ಬರೆದಾರಂದ್ರೆ ಓಂ ನಮಃ ಶಿವಾಯ. ಆ ಮಂತ್ರ ಮಹರ್ಷಿಗಳು ಈ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟ ಬಳಿಕ 23ನೇ ಜಗದ್ಗುರುಗಳು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ದೇಶದ ತುಂಬೆಲ್ಲ ಅಜ್ಞಾನ ಅಂಧಕಾರಗಳು ಹೋಗಬೇಕು ಅಂತ ತಿಳ್ಕೊಂಡು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ ಬಳಿಕ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಎಷ್ಟು ಅವರು ಶಿಕ್ಷಣದ ಮೇಲೆ ಪ್ರೇಮಿದ್ರು ಅಂದರೆ, ಹಾಸ್ಟೆಲ್ನಲ್ಲಿ ಊಟಕ್ಕೆ ಮಕ್ಕಳಿಗೆ ಕಷ್ಟ ಆದಾಗ ತಮ್ಮ ಬಂಗಾರದ ಒಂದು ಬೆಳ್ಳಿ ಗುಂಡುಗಡಿಗೆಯನ್ನು ಕೂಡ ಒತ್ತಿಟ್ಟು ತಂದು ದಾಸೋಹ ನಡೆಸಿದರು. ಇವತ್ತು ಇಷ್ಟೆಲ್ಲ ಬೆಳೆದ ಅಂಥ ಒಂದು ಸಮಸ್ಯೆಗಳನ್ನು ಎದುರಿಸಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದರು. ಇವತ್ತು 24ನೇ ಜಗದ್ಗುರುಗಳು ಇದನ್ನು ಬೃಹತ್ತಾಗಿ ಕೇವಲ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರದ ಮಟ್ಟದಲ್ಲಿ ಕೂಡ ಇದನ್ನು ಬೆಳೆಸಿದ್ದಾರೆ. ಇವತ್ತು ನಿನ್ನೆ ನಾವು ಪ್ರಾರ್ಥನೆಯಲ್ಲಿ ಕೇಳಿದ್ವಿ, ಅಧ್ಯಯನ ಶಿಬಿರದ ತಮ್ಮ ಪರಿಚಯ ಮಾಡಿಕೊಳ್ಳುವಾಗ ಮೇಘಾಲಯ, ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್ ಅನೇಕ ಅಲ್ಲಿರುವಂಥ ಮಕ್ಕಳು ಕೂಡ ಬಂದು ಇಲ್ಲಿ
ಕನ್ನಡ ಕಲಿತು ಇಲ್ಲಿ ವಚನ ಸಾಹಿತ್ಯ ನಮಗೆ ಆಡಕ್ಕೆ ಬರಲ್ಲ, ಅವರೆಷ್ಟು ಚಂದ ಆಡಿದ್ರಲ್ಲ ಅದಕ್ಕೆ ನಮ್ಗೆ ಭಾಳ ಹೆಮ್ಮೆ ಆಯಿತು. ಅಂಥ ಒಂದು ಕೆಲಸ ಮಾಡಬೇಕಾದ್ರೆ ಹೇಳ್ತಾರ, ಯಾರು ಕೋಟ್ಯಂತರ ಮತಿ ಮನಸ್ಸುಗಳ ಮೇಲೆ ಪ್ರಭಾವವನ್ನುಂಟು ಮಾಡ್ತಾರ, ಅದು ಜ್ಞಾನ ಇರಲಿ, ಸಾಹಿತ್ಯ ಇರಲಿ, ಶಿಕ್ಷಣ ಇರಲಿ, ಅಲ್ಲಿ ಒಂದು ದಿವ್ಯ ದೈವಿ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಒಂದು ದಿವ್ಯ ದೈವಿ ಶಕ್ತಿಯ ಕಾರ್ಯಗಳು ಎಲ್ಲಿ ನಡೀತವೆ ಅಂದ್ರೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೀತವೆ. ನಾವೆಲ್ಲ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂದರೆ, ಈ ವಯಸ್ಸಿನಲ್ಲಿ ನೀವು ಅಧ್ಯಯನಕ್ಕೆ ಬಂದಿರಿ. ನೀವು ಸ್ಕೂಲ್ ಕಾಲೇಜಿನಲ್ಲೆಲ್ಲ ಕಲಿತು ಎಲ್ಲ ಮುಗೀತು. ಆದರೆ ಅಧ್ಯಾತ್ಮ ಅನ್ನೋದು ಇದು ಅಂತಿಮ ಅಲ್ಲ, ಅಧ್ಯಾತ್ಮ ಅನ್ನೋದು ಕೊನೆ ಇಲ್ಲ, ಬದುಕಿನ ಶ್ವಾಸ ಇರುವವರೆಗೂ ಕೂಡ ಕಲಿಯುವಂಥದ್ದು. ಅಂಥ ಒಂದು ಅಧ್ಯಯನ ವಿವೇಕ ಚಿಂತಾಮಣಿಯಲ್ಲಿ ಇವತ್ತು 10 ಗಂಟೆಗೆ ಪ್ರಾರಂಭ ಆಗುತ್ತಿದೆ. ಈಗ ತಾವೆಲ್ಲ ಇಷ್ಟು ಬೆಳಗ್ಗೆ ಅತ್ಯಂತ ಆಸಕ್ತಿಯಿಂದ ಜಿಜ್ಞಾಸೆಯಿಂದ ಯೋಗ ಕಲಿಬೇಕಂತ ಬಂದಿರಿ. ನೀವೆಲ್ಲ ಯೋಗಿಗಳೇ, ಪ್ರತಿಯೊಬ್ಬರು ಯೋಗಿಗಳಿದ್ದೀರಿ. ಈಗ ಆದರೂ ಕಲಿಬೇಕು, ಹೊಸದು ಕಲಿಬೇಕನ್ನುವ ಆಸಕ್ತಿ, ಇದನ್ನೆಲ್ಲ ಅವಕಾಶವನ್ನು ಜಗದ್ಗುರುಗಳು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಆ ಜಗದ್ಗುರುಗಳ ದಿವ್ಯ ಚರಣಗಳಿಗೆ ಸ್ಮರಿಸುತ್ತಾ, ಈಗ ನೀವು ಯೋಗ ಅಂದ ತಕ್ಷಣ ಬಹಳ ಕಠಿಣವಾದಂಥ ಮಾಡಬೇಕಂತಲ್ಲ, ಯೋಗದಲ್ಲಿ ಇಬ್ಬರು ಮಹಾತ್ಮರು ಬಹಳ ಪ್ರಧಾನ. ಈ ಯೋಗ ವಿದ್ಯೆಗೆ ಮೂಲ ಗುರು ಯಾರು ಅಂದರೆ ಆದಿಯೋಗಿ ಶಿವ. ಶಿವನಿಂದಲೇ ಸರ್ವ ವಿದ್ಯೆಗಳು ಪ್ರಕಟವಾಗಿರುವಂಥದ್ದು. ಮಾನವ ಕುಲದ ಸರ್ವಾಂಗೀಣ ವಿಕಾಸಕ್ಕಾಗಿ ಸಂಸ್ಕೃತ ವ್ಯಾಕರಣ ಇರಲಿ, ನೃತ್ಯ ನಾಟ್ಯ ಕಲೆಗಳಿರಲಿ, ಯೋಗ ಇರಲಿ ಮತ್ತು ಗುರು ಶಿಷ್ಯರ ಸಂವಾದ ಇರಲಿ, ಇದೆಲ್ಲವನ್ನು ಕೊಟ್ಟಂಥ ವಿದ್ಯೆ ಯಾರು ಅಂದರೆ ಮೊದಲನೇ ಗುರು ಇದೆ ಜಗತ್ತಿಗೆ ಶಿವ. ಅಂಥ ಶಿವನಿಂದ ಬಂದಿರುವಂಥ ಈ ವಿದ್ಯೆಯನ್ನು ಪತಂಜಲ ಮಹರ್ಷಿಗಳು 200 ಸೂತ್ರದ 195 ಸೂತ್ರಗಳಲ್ಲಿ ಯೋಗದ ಬಗ್ಗೆ ಹೇಳಿದರು. ಅವರು ಏನು ಹೇಳ್ಯಾರ ಅಂದರೆ, ತತ್ರ ಸ್ಥಿರ ಸುಖಮಾಸನಂ. ನಿಮಗೆ ಸುಖ ಅನ್ನಿಸ್ಬೇಕು, ಯಾವುದೇ ಮಾಡಿದರೂ ಸಂತೋಷ ಅನ್ನಿಸ್ಬೇಕು, ಯಾವುದೇ ಮಾಡಿದರೂ ದುಃಖ ತಾಪ ಒತ್ತಡ ಆಗಬಾರ್ದು, ಅದು ಯೋಗ ಅಂತ ಹೇಳಿದರು. ಅದಕ್ಕೆ ಅವರು ಜೀವನ ಯೋಗಕ್ಕೆ ಬಹಳ ಮಹತ್ವ ಕೊಟ್ಟರು. ನಾವು ಯೋಗದ ಉದ್ದೇಶ ಪ್ರತಿಯೊಬ್ಬರು ಸಮಾಧಿ ತಲುಪಬೇಕು ಅವ್ರದ್ದು. ಇನ್ನು ಎರಡನೇದ್ದು ಹಠಯೋಗ ಅಂತಿದೆ. ಹಠಯೋಗದಲ್ಲಿ ಅಲ್ಲಿ 4 ಅಧ್ಯಾಯಗಳು ಅವರು ಹೇಳಿದ್ದಾರೆ. ಅಲ್ಲಿ ಆಸನ, ಪ್ರಾಣಾಯಾಮ, ಬಂಧ ಮುದ್ರೆಗಳು, ನಾದಾನುಸಂಧಾನ ಅಂತ. ಆಸನಗಳು ಅವ್ರು ಎಷ್ಟದವ ಅಂತ ಹೇಳಿದ್ರು ಅಂದರೆ 84 ಲಕ್ಷ ಆಸನಗಳನ್ನು ಹೇಳ್ಯಾರ. 84 ಲಕ್ಷ ಜೀವಿಗಳಿಗಿವೆಯೋ ಆ 84 ಲಕ್ಷ ಆಸನಗಳನ್ನು ನಾವು ಪ್ರತಿಯೊಬ್ಬರು ನಮಗೇನು ಮಾಡ್ಲಿಕ್ಕೆ ಅಷ್ಟಾಗಲ್ಲ, ನಮಗೆ ಎಷ್ಟು ಸಾಧ್ಯದ ಅಷ್ಟನ್ನು ಮಾತ್ರ ನಾವು ಮಾಡ್ತೀವಿ. ಅದಕ್ಕೆ ಈ ವಯಸ್ಸಿನಲ್ಲಿ ಯೋಗ ನಮಗೆ ಸಂತೋಷಕ್ಕೆ ಕೊಡಬೇಕು. ಅದಕ್ಕೆ ನಾವು ಮಂತ್ರಯೋಗದ ಜೊತೆಗೆ ಕೂಡಿಕೊಂಡು ಮಾಡೋಣ. ಮಂತ್ರಯೋಗ ಯಾವುದು? ಓಂ ನಮಃ ಶಿವಾಯ. ಆ ಮಂತ್ರ ಇಲ್ಲೊಂದು ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ನಾವು ಸರಳವಾಗಿ ವಾಣಿ ಶುದ್ಧಿ, ಅಂತಃಕರಣ ಶುದ್ಧಿ, ಶರೀರದ ಆರೋಗ್ಯ ಎಲ್ಲವೂ ನಿರ್ಮಾಣ ಆಗ್ತವೆ. ಅದಕ್ಕಾಗಿ ಈಗ ನಾವೆಲ್ಲರೂ ಈಗ ಯೋಗವನ್ನು ಪ್ರಾರಂಭ ಮಾಡೋಣ. ನಿಮ್ಮ ಸ್ಥಾನದಲ್ಲೇ ನಿಮ್ಗೆ ಎಷ್ಟು ಜಾಗದ ಅಷ್ಟರಲ್ಲೇ ಕೊಡುವುದು, ಅಷ್ಟರಲ್ಲೇ ಕುಳಿತುಕೊಂಡು ಮಾಡೋಕ್ಕೆ ಬರ್ತದೆ, ಅಲ್ಲೇ ಕುಳಿತುಕೊಳ್ಳಿ. ಈಗ ನೀವು ಕೈಗಳನ್ನು ಈ ರೀತಿಯಾಗಿ ಮುದ್ರೆಯಲ್ಲಿಡ್ರಿ, ಬೆನ್ನು ಕುತ್ತಿಗೆ ನೇರವಾಗಿ ಇರಲಿ. ಇನ್ನೊಮ್ಮೆ ಪೂರಕ.
ಸಾಧ್ಯದಷ್ಟು ಕೈಗಳನ್ನ ಹಾಕಿದ್ರಿ, ಹಿಂದೆ ಬಾಗಿ ಉಸಿರು ತಗೊಳ್ರಿ. ಉಸಿರು ತುಂಬಿಕೊಂಡು ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಗೆ ಸಾಕಿದ್ರೆ ಹಣ್ಣನ್ನು ಕಚ್ಚರಿ. ಎಷ್ಟಾಗ್ತದೆ ಅಷ್ಟೇ ಮಾಡಿ. ಮತ್ತೆ ನಿಧಾನವಾಗಿ ಉಸಿರು ಮೇಲೆ ತುಂಬಿಕೊಳ್ಳಿ, ಒಟ್ಟಿಗೆ ಹಿಂದೆ ಮಾಡಿ. ಇದರಿಂದ ರಕ್ತ ಸಂಚಾರ ತಲೆಗೆ ಹೆಚ್ಚಾಗೋದ್ರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಶಾಂತಿ ಸಿಗ್ತದೆ, ಕೋಪ ತಾಪಗಳು ಕಡಿಮೆ ಆಗ್ತದೆ. ಭೂಮಾತೆಗೆ ನಮಸ್ಕಾರ. ನಿಮಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿರಿ. ಬೆನ್ನು ನೋವಿದ್ದವರು ಮುಂದೆ ಭಾಗಗಳು ಮಾಡಬೇಡಿ, ಸ್ವಲ್ಪ ಮಾಡಿ ಮುಂದೆ. 3 ಸಲ ಈ ರೀತಿಯಾಗಿ ನಮಸ್ಕಾರ ಮಾಡ್ತೀವಿ ನಾವು. ಮತ್ತೆ ನಿಧಾನವಾಗಿ 3 ಸಲ ಆದ ಮೂಲಕ ಕೈಗಳನ್ನು ಈ ರೀತಿಯಾಗಿರುತ್ತೆ. ಇದು ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ, ಪೃಥ್ವಿ ತತ್ವದ ಪ್ರತೀಕ ಕೈಗಳು. ಈ ಕೈಗಳಿಂದ 5 ತತ್ವಗಳಿಂದ ನಮ್ಮ ಶರೀರಕ್ಕೆ ನಾವು ಶಕ್ತಿಯನ್ನು ಪಡ್ಕೊಳ್ಳೋಣ. ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು, ನಮ್ಮ ಶರೀರ ಆರೋಗ್ಯಪೂರ್ಣವಾಗಿರಬೇಕು, ಮನೋಸ್ವಾಸ್ಥ್ಯವಾಗಿರಬೇಕು ಮತ್ತು ನಮ್ಮದು ಆಂತರಿಕ ಭಾಗವು ಸಶಕ್ತವಾಗೋದಕ್ಕಾಗಿ ಈ ರೀತಿಯಾಗಿ ಇಟ್ಟು ಕೈಗೆ ನೆಲ ಕಚ್ಚಿಬಿಡ್ರಿ. ಕಣ್ಣುಗಳ ಮುಚ್ಚಿ ಆ ಬೆರಳುಗಳ ಮೂಮೆಂಟ್ ನೋಡ್ತಾ ಇರ್ರಿ. ಬೆರಳುಗಳಲ್ಲಿ ಕ್ರಿಯೇಟಿವ್ ಆಗ್ತದೆ. ನಿಮ್ಮ ಬೆರಳಿನ ಮೂಮೆಂಟ್ ನಿಮಗೆ ಕೇಳಿಸ್ತದೆ ನೋಡ್ರಿ. ಹಾಗೆ ಕಣ್ಣು ಮುಚ್ಚಿ ಆ ಕಡೆ ಲಕ್ಷ್ಯ ಕೊಡಿ ಸ್ವಲ್ಪ. ಈಗ ನಿಧಾನವಾಗಿ ಉಸಿರು ತುಂಬಿಕೊಂತ ಕೈಗಳ ಮೇಲೆ ಇಟ್ಕೊಳ್ಳೋಣ. ಸ್ಲೋ ಇರಬೇಕು, ಉಸಿರು ತುಂಬುತ್ತಾ ಇರಬೇಕು. ಪೂರ ಕೈ ಮೇಲೆ ಹೋಗೋದನ್ನು ಉಸಿರು ತುಂಬಬೇಕು. ಯಾರಿಗೆ ನಿಮಗೆ ನಕಾರಾತ್ಮಕ ವಿಚಾರಗಳು ಹೆಚ್ಚಿರ್ತವೆ ಅದೆಲ್ಲ ಹೋಗಿ ಸಕಾರಾತ್ಮಕ ವಿಚಾರಗಳು ಉತ್ಪನ್ನವಾಗಬೇಕು. ಮನಸ್ಸಿಗೆ ಬುದ್ಧಿಗೆ ಶಾಂತಿ ಸಿಗಬೇಕು. ಪ್ರತಿಯೊಂದು ಕೋಶಗಳು ಆರೋಗ್ಯಪೂರ್ಣವಾಗಿರ್ಬೇಕಾದ್ರೆ ಇದನ್ನು ನಾವು ಮಾಡ್ತೀವಿ. ಈಗ ನಿಧಾನ ಉಸಿರು ಕೆಳಗೆ ಹೊರಗಾಗ್ತಾ ಮತ್ತೆ ಕೈಗಳನ್ನು ನಿಧಾನ ಎಕ್ದಮ್ ಸ್ಲೋ ಇರಬೇಕು. ಬೆರಳುಗಳ ಮುಖಾಂತರ ಶಕ್ತಿಯನ್ನು ಪಡ್ಕೊಂಡು ಸ್ಲೋ ಪೂರ ಕೈ ಕೆಳಗೆ ತಂದ್ರೆ ಉಸಿರು ಹೊರಗಾಗ್ತದೆ. ಮೊಣಕೈ ಸೀದಾ ಇರಬೇಕು, ಕಣ್ಣು ಮುಚ್ಚಿರಲಿ, ಉಸಿರಾಟದ ಕಡೆ ಗಮನ ಇರಲಿ, ಕೈಗಳ ಬೆರಳುಗಳ ಕಡೆ ನೋಡ್ತಾ ಇರಲಿ. ಇದೊಂದು ಶರೀರ ಅಂದರೆ ಮಾತು, ಮನಸ್ಸು, ಶರೀರ 3 ಕೂಡೆ ಮಾಡಬೇಕು. ಇನ್ನೊಮ್ಮೆ ತಗೊಳ್ಳೋಣ ಉಸಿರು. ಇನ್ಹೇಲ್, ಸ್ಲೋ ಇನ್ಹೇಲ್. ಕೈ ಸೀದಾ ಮಾಡಿ, ಹೊಟ್ಟೆ ಉಸಿರಾಟ ಚೆನ್ನಾಗಿ ಮಾಡಬೇಕು. ಹೊಟ್ಟೆ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಹೋಗಿ. ಮತ್ತೆ ನಿಧಾನವಾಗಿ ಕೈ ಕೆಳಗೆ ಬಿಡ್ತಾ ಬರೋಣ. ನಾನು ಈ ಆಸನ ಮೊಟ್ಟ ಮೊದಲು ಯಾಕೆ ಮಾಡಿಸ್ತೇನೆಂದರೆ, ಇದು ನಮ್ಮ ಗುರುಗಳಾದಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗ್ತದ, ಸ್ಪಿರಿಟ್ ಆಧ್ಯಾತ್ಮದಲ್ಲಿ ಉನ್ನತಿಗೆ ಹೋಗ್ತದೆ. ನೀವು ಮಾಡಿ ನೋಡ್ತೀನ ಅಂತ ದಿನ ನೀವು ಬೇಕಾದವರು ಕುಂತಾಗ ಮಾಡೋದು 1 ಸಲ. ಅದಕ್ಕೆ ನಾನು ಈ ಆಸನ ಮೊಟ್ಟ ಮೊದಲಿಗೆ ಮಾಡಿಸ್ತಾ ಇರ್ತೇನೆ. ಈಗ ಇದನ್ನು ಓಂ ಅಂತ ಮಾಡೋಣ. ಸ್ಲೋ ಓಂ ಅಂತ ನೀವು ಬಿಡಂಗಿಲ್ಲ. ಆರಾಮಾಗಿ ಮಾಡ್ರಿ. ಮೈಲಿಗೆ ಈಗ ನಾನು ಮಂತ್ರ ಹೇಳ್ತಾ ಮಾಡ್ತಾ ಇರ್ತೇನೆ. ಕಣ್ಣು ತೆಗೆದೀಗ ನೀವು ನಾನು ಮೊದಲು ಮಂತ್ರ ನಾನು ಹೇಳೋದು ನೀವು ಹೇಳ್ಬೇಡಿ. ನೀವೆಲ್ಲರೂ ಕೂಡಿಸಿ ಏಕಕಾಲಕ್ಕೆ ಹೇಳಿ. ಓ
ಮಾಡ್ತಾ ಇರ್ತೀವಿ, ನೋಡ್ಕೊಂಡು ಮಾಡ್ರಿ. ನೀವು ಮೊಟ್ಟ ಮೊದಲಿಗೆ ಮಾಡುವಾಗ ನೀವು ಬಲಗಡೆ ಒಳಬೇಕು, ಆಮೇಲೆ ಕಟ್ಕೊಳ್ಳೋದು ನಿಂತಲ್ಲಿ. ನೀವು ನಾನು ಹೇಳುವಾಗ ಅಂತ ಹೇಳಿ, ನಾನು ಹೇಳುವಾಗ ಅಂತ ಲಕ್ಷ್ಯ ಇರಲಿ. ನೀವು ಮೊದಲು ಏನು ಲಕ್ಷ್ಯ ಇರಬೇಕಂದ್ರೆ ಉಸಿರಾಟದ ಲಕ್ಷ್ಯ ಇರಬೇಕು. ನಾ ಹೇಳಿದ ನಿಯಮಗಳಂದ್ರೆ ನೀವು ಪಾಲನೆ ಮಾಡಬೇಕು. Shivaya.
ಸ್ವಲ್ಪ ಕಾಲ
ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಂಕರ ಮಹಾದೇವ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಹರ ಶಂಭೋ ಹರ ಶಂಭೋ ಹರ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಮಹಾದೇವ ಓಂ ನಮಃ ಶಿವಾಯ 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 ಓಂ
ಅಂತ ಅನ್ಸೋದೇ ಇಲ್ಲ ನೀವು ನೋಡಿದ್ರೆ ಎಲ್ಲ ಆಸನ ಮಾಡುತ್ತೀರಿ. ಓಂ ನಮಃ ಶಿವಾಯ. 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 ಓಂ ನಮಃ ಸಾಕ್ತದ. BP ಶುಗರ್ ಕಂಟ್ರೋಲ್ ಮಾಡ್ತದ, ಸ್ಥೂಲತೆ ನಿವಾರಣೆ ಮಾಡ್ತದ ಮತ್ತು ನಮ್ಮ ಹೃದಯ ಸಶಕ್ತವಾಗಿರ್ತದ. ಇದು ಶರೀರದ ಸರ್ವಾಂಗಗಳನ್ನು ಶಿಥಿಲಗೊಳಿಸ್ತದ ಮತ್ತು ನಮ್ಮ ಶರೀರಕ್ಕೆ ಏನಂದ್ರೆ ಮುಂಜಾನೆಯಿಂದ ಸಂಜೆವರೆಗೆ ನಾವು ಕೂಡ್ತೀವಿ, ಕೆಲಸ ಮಾಡ್ತೀವಿ, ಅದ್ರದ್ದು ಥಕಾವ್ ಅಂದ್ರೆ ಪರಿಶ್ರಮ ದೂರ ಆಗ್ತದೆ. ಇಷ್ಟು ಇದರಿಂದ ನಮಗೆ ಲಾಭಗಳಾಗ್ತವೆ. ಸ್ಲೋ ಓಡ್ತಾ ಇದೆ ಹಿಂಗೆ ನಮಗೆ ಶ್ವಾಸ ಬೇಕನ್ನಿಸ್ಬೇಕು. ಹೃದಯದ ಬಡಿತ ನಿಮಗೆ ಕೇಳಬೇಕು, ಹೃದಯದ ಬಡಿತ ಕೇಳಬೇಕು, ಶ್ವಾಸೋಚ್ಛ್ವಾಸದ ಗತಿ ಹೆಚ್ಚಾಗಬೇಕು. ಕೇಳಿಸ್ತಾ ಇದೆ? ಓಡೋದ್ರಲ್ಲೇ ಪ್ರಕಾರಗಳು.
ನಿಂತಲ್ಲೇ ಸ್ಲೋ ಸ್ಲೋ ರೆಸ್ಟ್ ಮಾಡ್ತಾರೆ ಎಲ್ಲರೂ. ಈಗ ಓಡೋದು ಮಾತ್ರ ಇಲ್ಲ ನೋಡಕ್ ಹಾಕೋದು ನಿಂತಲ್ಲೇ ಮಾಡು ಅಂತ ಹೇಳಿ ನಾವು. ನಿಂತಲ್ಲೇ ನೀವು ಏನು ಮಾಡೋದು, ಈ ಥರ ಕೈ ಮಾಡ್ತಾ ಹೋಗ್ತೀವಿ. ನಿಂತಲ್ಲೇ ಸ್ವಲ್ಪ ಬೆನ್ನು ಎಷ್ಟು ಮಾಡಕ್ಕೆ ಸಾಧ್ಯ ನೋಡ್ರಿ, ಹೊಟ್ಟೆ ಮಸ್ತ್ ಮಾಡ್ತಾರ. ನಾವು ಒಂದೇ ಪ್ರಕಾರ ಹೇಳ್ತೀವಿ, ನೀವು ಅನಾಥ ಪ್ರಕಾರ ಮಾತಾಡ್ತೀವಿ. ನೀವು ನಿಂತಲ್ಲೇ ಕೈ ಮಾಡಲ್ಲ, ಬೇಡ. ಸ್ವಲ್ಪ ಬಾಕ್ ತಗೊಳ್ಬೇಕು. ಇದು ಮೊಳಕಾಲ ಚಲೋ ಆಗ್ತದೆ. ಓಡ್ತಾ ಓಡ್ತಾ ಸ್ವಲ್ಪ ನೋಡಿ, ನಿಂತಲ್ಲೇ ಅದು ಮಾಡಿ. ಹರ ಹರ ಮಹಾದೇವ್, ಹರ ಮಹಾದೇವ್, ಶಂಭೋ ಶಂಕರ ಮಹಾದೇವ್, ಶಂಭೋ ಶಂಕರ ಮಹಾದೇವ್, ಶಂಭೋ ಶಂಕರ ಮಹಾದೇವ್, ಶಂಭೋ ಶಂಕರ ಮಹಾದೇವ್. बम बम भोले, 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 बम बम भोले. ओम नमः शिवाय. ओम ನಾಲ್ಕರೆಲ್ಲ ಮಾಡಿ ಶವಾಸನ ಅಲ್ಲಿ ಅಂತ ಅಡ್ಜಸ್ಟ್ ಮಾಡಿ ಶವಾಸನ ಯೋಗ ನಿದ್ರಾ ಪ್ರೀತಿಯ ಆಸನ. ಮಾತಾಡ್ಬೇಡಿ. ಈಗ ಮಾಡಿ ಎಲ್ಲರೂ ಶ್ವಾಸ ಮಾಡ್ಬೋದ, ಇದಕ್ಕೆ ಬೇಗ ರಿಲ್ಯಾಕ್ಸ್ ಇರ್ತದೆ. ನೀವು ಯಾರ ಕಡೆ ಯಾರಿಗೆ ನೋಡಕ್ ಹೋಗ್ಬೇಡ್ರಿ, ನಿಮ್ಗೆ ನೀವು ಮಾಡ್ತಾ ಇರ್ರಿ. ಇದುವರೆಗೆ ಮಾಡಿರುವಂಥ ಎಲ್ಲ ಆಸನಗಳನ್ನು ನೆನಪು ಮಾಡಿಕೊಡ್ರಿ. ನಿಮ್ಮ ಹೃದಯದ ಬಡಿತವನ್ನು ನೀವು ಕೇಳ್ತಾ ಇರಲಿ. ಶ್ವಾಸೋಚ್ಛ್ವಾಸದ ಕಡೆ ಗಮನ ಇರಲಿ. ಮತ್ತು ಇದು ಯೋಗ ನಿದ್ರೆ. ಸ್ವಲ್ಪ ಸಮಯದಲ್ಲಿ ಹೆಚ್ಚು ವಿಶ್ರಾಂತಿ ಸಿಗ್ತದೆ, ಕಡಿಮೆ ಆಯಾಸ ನಿವಾರಣೆ ಆಗ್ತದೆ, BP ಶುಗರನ್ನು ನಾರ್ಮಲ್ ಮಾಡ್ತದೆ, ಟೆನ್ಷನ್ ಮುಕ್ತ ಮಾಡ್ತದೆ, ಮತ್ತು ಎಲ್ಲ ಸಮಸ್ತ ಸ್ನಾಯುಗಳು ಚೆನ್ನಾಗಿ ಕ್ರಿಯಾಶೀಲವಾಗ್ತವೆ. ಇದರ ಜೊತೆಗೆ ರಕ್ತ ಸಂಚಾರ ಆಗ್ತದೆ. ಇದುವರೆಗೆ ಮಾಡಿದಂಥ ಎಲ್ಲ ಆಯಾಸ ನಿವಾರಣೆ ಮಾಡ್ತದೆ. ಈಗ ನಾವೇನು